E20 ಪೆಟ್ರೋಲ್ ಸದ್ಯ ದೇಶದಾದ್ಯಂತ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದರೆ ಎಥೆನಾಲ್ ಮಿಶ್ರಿತ ಅಥವಾ ಎಥೆನಾಲ್ ಯುಕ್ತ ಪೆಟ್ರೋಲ್, 20% ಎಥೆನಾಲ್ ಯುಕ್ತ. ಸೊ ಈ ಪೆಟ್ರೋಲ್ನ ಕಾರಣಕ್ಕಾಗಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಒಂದು ವಾದ. ಆದರೆ ಅಂಥ ಸಮಸ್ಯೆ ಯಾವುದೂ ಇಲ್ಲ, ಸುಖ ಸುಮ್ಮನೆ ಆತಂಕವನ್ನು ಸೃಷ್ಟಿಸಲಾಗ್ತಾ ಇದೆ ಅನ್ನೋದು ಪ್ರತಿವಾದ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಕೆಲವರು ನಮಗೆ ಮೈಲೇಜ್ ಡ್ರಾಪ್ ಆಗಿದೆ ಅನ್ನೋ ಅವರ ಅನುಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ವೆಹಿಕಲ್ಗೆ ಡ್ಯಾಮೇಜ್ ಆಗಿದೆ, ಸಮಸ್ಯೆ ಆಗಿದೆ ಅಂತಾನೂ ಹೇಳ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಹೌದಾ ಇದು? E20 ಪೆಟ್ರೋಲಿಂದ ಸಮಸ್ಯೆ ಆಗ್ತಾ ಇರೋದು ನಿಜಾನ? ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ ನಾವು ಅತಿಥಿಗಳೊಂದಿಗೆ. ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಈ ಆತಂಕಗಳೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ, ಸೃಷ್ಟಿ ಮಾಡಲಾಗ್ತಾ ಇದೆ ಅಥವಾ ಆತಂಕವನ್ನು ವ್ಯಕ್ತಪಡಿಸಲಾಗ್ತಾ ಇದೆ, ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಉತ್ತರವನ್ನು ಕೊಡ್ತು. ಆ ಉತ್ತರದಲ್ಲಿ ಒಂದನ್ನ ಕೇಂದ್ರ ಸರ್ಕಾರ ಅಡ್ಮಿಟ್ ಮಾಡಿಕೊಡ್ತು. ಅದು ಯಾವುದು ಅಂತಂದ್ರೆ ಮೈಲೇಜ್ ಕಡಿಮೆಯಾಗತ್ತೆ ಅನ್ನೋದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಎಷ್ಟು ಅಂತಂದ್ರೆ 3-5% ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. 3-5% ಅಂತಂದ್ರೆ ನಾನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ದೊಂದು 20 ಕಿಲೋಮೀಟರ್ ಮೈಲೇಜ್ ಕೊಡುವಂತ ಕಾರು ಅಂತಾದ್ರೆ 1 ಕಿಲೋಮೀಟರ್ ಮೈಲೇಜ್ ಡ್ರಾಪ್ ಆಗಬಹುದು. 15 ಕಿಲೋಮೀಟರ್ ಮೈಲೇಜ್ ಕೊಡುವಂತ ಕಾರು ಅಂತಂದ್ರೆ ಒಂದು 3/4 ಕಿಲೋಮೀಟರ್ ಮೈಲೇಜ್ ಡ್ರಾಪ್ ಆಗುತ್ತೆ. ಇದು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಅಧಿಕೃತವಾದಂತ ಮಾಹಿತಿ. ಮೈಲೇಜ್ ಡ್ರಾಪ್ ಆಗೋದನ್ನ ಬಿಟ್ಟರೆ ಯಾವುದೇ ಸಮಸ್ಯೆ ಇಲ್ಲ, ಒಳ್ಳೆಯದೇ ಆಗತ್ತೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಸೊ ನಿತಿನ್ ಗಡ್ಕರಿ ಮಾತನಾಡಿದ್ದಾರೆ. ಯಾಕಂತಂದ್ರೆ ಅವರನ್ನೇ ಗುರಿಯಾಗಿರಿಸಿ ಆರೋಪಗಳನ್ನು ಮಾಡಲಾಗ್ತಾ ಇದೆ. ನಿತಿನ್ ಗಡ್ಕರಿ ಅವರ ಮಾತಿದು. ಅವರು ಈ ಪ್ರಯತ್ನ ಅಥವಾ E20 ಪೆಟ್ರೋಲ್ ಅನ್ನು ಸಮರ್ಥಿಸೋ ಸಂದರ್ಭದಲ್ಲಿ ರೈತರ ಹಿತದೃಷ್ಟಿಯ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನು ಜನರಲ್ಲಿ ಇರುವಂತಹ ಆತಂಕ, ದೇಶದಲ್ಲಿ ಅಧ್ಯಯನ ಇಲ್ಲದೆ ಎಥನಾಲ್ ಮಿಶ್ರಣ ಮಾಡಲಾಗ್ತಾ ಇದೆಯಾ, ಪ್ರಯೋಗಕ್ಕೆ ಜನರನ್ನ ಬಲಿಪಶು ಮಾಡಲಾಗ್ತಾ ಇದೆಯಾ, ಇದು ಜನರು ಕೇಳ್ತಾ ಇರುವಂತ ಪ್ರಶ್ನೆ. ವಾಹನ ಸವಾರರಿಗೆ ಏನಾಗತ್ತೆ, ವಾಹನಕ್ಕೆ ಏನಾಗತ್ತೆ, ಇದರ ಬಗ್ಗೆ ಅಧ್ಯಯನ ಇಲ್ಲದೆ ಏಕಾಏಕಿ ಇದನ್ನು ಜಾರಿ ಮಾಡಲಾಗಿದೆ. ಇದರಿಂದ ನಮಗೆ ಸಮಸ್ಯೆ ಆಗ್ತಿದೆ. ಇವತ್ತು ಎಥನಾಲ್ ಪೆಟ್ರೋಲ್ ಹಾಕಿಸ್ಕೊಂಡು ಓಡಾಡ್ತಾ ಇದ್ದೀವಿ ನಾವು. ನಾಳೆ ವಾಹನಕ್ಕೆ ಏನಾದರೂ ಆದರೆ ಸರ್ಕಾರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತೆ. ರಿಪೇರಿಯ ಖರ್ಚನ್ನು ಭರಿಸೋದು ಯಾರು? ರಿಪೇರಿ ಮಾಡಲಾಗದಂತ ಸ್ಥಿತಿ ಏನಾದರೂ ಬಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಸಾಮಾನ್ಯ ಜನ ಕೇಳ್ತಾ ಇರುವಂತ ಪ್ರಶ್ನೆ. ಯಾಕಂತಂದ್ರೆ ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲ ಕಡೆ ಚರ್ಚೆಯಾಗಿರೋದ್ರಿಂದ 2023 ನಂತರದ ವಾಹನದಲ್ಲಿ ಸಮಸ್ಯೆ ಆಗಲ್ಲ. ಅದಕ್ಕಿಂತ ಮೊದಲು ಖರೀದಿ ಮಾಡಿದಂಥ ವಾಹನಗಳಲ್ಲಿ 20% ಎಥನಾಲ್ ಪೆಟ್ರೋಲ್ ಅಲ್ಲಿ ಮಿಕ್ಸ್ ಆದರೆ ಸೊ ಅದರಿಂದ ಆಗುವಂಥ ಅನಾಹುತಗಳಿಗೆ ಯಾರು ಜವಾಬ್ದಾರಿ? ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದಂಥ ಪ್ರಶ್ನೆ ರೈಸ್ ಆಗ್ತಾ ಇದೆ ಜನರಿಂದ. ನನಗೆ ಆಯ್ಕೆ ಇಲ್ಲ ಅಂತ. ನಾನು ಪೆಟ್ರೋಲ್ ಬಂಕಿಗೆ ಹೋದರೆ E20 ಪೆಟ್ರೋಲನ್ನೇ ಹಾಕಿಸಬೇಕು. ಸರ್ಕಾರ ರೈತರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತಾದರೆ ನನಗೆ ಆಯ್ಕೆಯನ್ನು ಕೊಡಬೇಕಿತ್ತು. ನಾನು ಆಸಕ್ತಿ ಇದ್ದರೆ, ಮನಸ್ಸಿದ್ರೆ E20 ಪೆಟ್ರೋಲನ್ನು ಬಳಸಬೇಕಿತ್ತು. ಇಲ್ಲ ಅಂತಾದರೆ ನಾನು ಪ್ಯೂರ್ ಪೆಟ್ರೋಲನ್ನು ಬಳಸೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಬೇಕಿತ್ತು. ಈಗೇನಿದೆ ಆಯ್ಕೆ? ಪೆಟ್ರೋಲ್ ಬಂಕ್ನ ಓನರ್ಸ್ ಅನ್ನು ನಾವು ಇದರ ಬಗ್ಗೆ ಮಾತನಾಡಿಸಿದಾಗ ಅವರು ಹೇಳ್ತಾರೆ 100% ಪೆಟ್ರೋಲ್ ಬೇಕು ಅಂತಾದರೆ ನೀವು XP 100 IOCL ಅಲ್ಲಿ, HP ಪವರ್ 100 HPL ಇಲ್ಲಿ ಸಿಗತ್ತೆ. ಆದರೆ ಬೆಂಗಳೂರಲ್ಲಿ ಲಿಮಿಟೆಡ್ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಸಿಗುತ್ತೆ. ಇದು ರೇಟ್ ಎಷ್ಟು ಅಂತ ಕೇಳಿದರೆ 160ರಿಂದ 170 ಆಸುಪಾಸಲ್ಲಿದೆ ಪರ್ ಲೀಟರ್ ಪೆಟ್ರೋಲಿಗೆ. ಇಷ್ಟು ಕೊಟ್ಟು ಸಾಮಾನ್ಯ ಜನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆಯ್ಕೆಗಳೇ ಇಲ್ಲದಂಥ ಸ್ಥಿತಿಯನ್ನು ಕೇಂದ್ರ ಸರ್ಕಾರ ತಂದಿಟ್ಟಿದೆ. ಹಿಂದೆ E10 ಇದ್ದಾಗ, ಅಂದರೆ 10% ಎಥನಾಲ್ ಇದ್ದಾಗ, ನಾನು ಪೆಟ್ರೋಲ್ ಬಂಕ್ ಓನರ್ ಒಬ್ಬರ ಹತ್ರ ಮಾತನಾಡಿದಾಗ ಅವ್ರು ಹೇಳ್ತಾ ಇದ್ರು ಆಗ ಆಯ್ಕೆಗಳಿತ್ತು ಅಂತ. ಪೆಟ್ರೋಲ್ ಬಂಕ್ನಲ್ಲಿ 2 ಟ್ಯಾಂಕ್ ಇದ್ರೆ ಒಂದರಲ್ಲಿ E10 ಇರ್ತಾ ಇತ್ತು, ಮತ್ತೊಂದರಲ್ಲಿ E5 ಇರ್ತಾ ಇತ್ತು. 5% ಎಥನಾಲ್ ಮಿಶ್ರಿತ ಪೆಟ್ರೋಲ್ ಇರ್ತಾ ಇತ್ತು, ಆಯ್ಕೆಗಿತ್ತು. ಈಗ ಆಯ್ಕೆ ಇಲ್ಲ. ಆಯ್ಕೆಯ ವಿಚಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಪ್ರತಿಕ್ರಿಯೆ, ನಾವು ಆಯ್ಕೆ ಅಂತ ಮಾಡೋದಕ್ಕೆ ಹೋದರೆ ಲಾಜಿಸ್ಟಿಕ್ ಪ್ರಾಬ್ಲಮ್ ಬರುತ್ತೆ, ಲಾಜಿಸ್ಟಿಕ್ ಸಮಸ್ಯೆಗಳಾಗುತ್ತೆ.
ದೇಶದಲ್ಲಿರುವಂಥ 1,00,000ಕ್ಕೂ ಅಧಿಕ ಪೆಟ್ರೋಲ್ ಬಂಕ್ಗಳಿಗೆ ಸಪ್ರೇಟ್ ಆದಂಥ ಪೆಟ್ರೋಲನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ. E5, E10, E15, E20 ಈ ರೀತಿ ಸಪ್ರೇಟ್ ಆಗಿ ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಲಾಜಿಸ್ಟಿಕ್ ಪ್ರಾಬ್ಲಮ್ ಇದೆ. ಇದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಸ್ಪಷ್ಟನೆ.